ದೇಶದ ಪ್ರತಿಷ್ಠಿತ ಶಿಕ್ಷಣ ಮಂಡಳಿ ಎನಿಸಿಕೊಂಡಿರೋ ಸಿಬಿಎಸ್ಇ ಈಗ ವಿವಾದದ ಸುಳಿಗೆ ಸಿಲುಕಿದೆ. ಮಾರ್ಚ್ 5ರಂದು ನಡೆದ 10ನೇ ತರಗತಿ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಕ್ಷರಶಃ ಪರೀಕ್ಷಾ ವ್ಯವಸ್ಥೆಯ ಮಾನ ಹರಾಜಾಕಿದೆ. ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಇದು ಅನ್ಯಾಯವಾಗಿದ್ರೆ ಕಳೆದ ವರ್ಷದ ಸಪ್ಲಿಮೆಂಟರಿ ಪೇಪರ್ ನೋಡಿದವರಿಗೆ ಅದೃಷ್ಟ ಖುಲಾಯಿಸಿದೆ. ಸಿಬಿಎಸ್ಇ ಕನ್ನಡ ಪರೀಕ್ಷೆಯಲ್ಲಿ ನಡೆದೇ ಹೋಯಿತು ಮಹಾ ಎಡವಟ್ಟು. ಕನ್ನಡ ವಿಷಯವೆಂದರೆ ಸಿಬಿಎಸ್ಇಗೆ ಅಷ್ಟೊಂದು ತಾತ್ಸಾರವೇ? ಸಿಬಿಎಸ್ಇ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ದೇಶದಲ್ಲೇ ಅತ್ಯಂತ ಶಿಸ್ತಿನ ಶಿಕ್ಷಣ ನೀಡುವ ಬೋರ್ಡ್. ಆದ್ರೀಗ ಅದೇ ಬೋರ್ಡ್ ಮಾಡಿರೋ ಒಂದು ಎಡವಟ್ಟು ಪರೀಕ್ಷಾ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. 2025ರ ಸಪ್ಲಿಮೆಂಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ 2026ರ ಮಾರ್ಚ್ 5ರಂದು ನಡೆದ ಪರೀಕ್ಷೆಗೆ ನೀಡಿರೋದು ಅಪಹಾಸ್ಯಕ್ಕೆ ಕಾರಣವಾಗಿದೆ. ಒಟ್ಟು 80 ಅಂಕದ ಪರೀಕ್ಷೆಯಲ್ಲಿ ಮೊದಲ 10 ಅಂಕದ ಪ್ರಶ್ನೆಗಳನ್ನ ಹೊರತುಪಡಿಸಿದ್ರೆ ಉಳಿದ 70 ಅಂಕದ ಪ್ರಶ್ನೆಗಳು ರಿಪೀಟ್ ಆಗಿವೆ. ಅದು ಕೂಡ 2025ರಲ್ಲಿ ನಡೆದಿದ್ದ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿದ್ದ ಪ್ರಶ್ನೆಗಳು. ಒಂದು ರಾಷ್ಟ್ರೀಯ ಮಟ್ಟದ ಮಂಡಳಿಗೆ ಕನ್ನಡ ವಿಷಯಕ್ಕೆ ಪ್ರತ್ಯೇಕವಾದ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಲು ಸಾಧ್ಯವಾಗ್ಲಿಲ್ವಾ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಿವೆ. ಇನ್ನು ಸಾಮಾನ್ಯವಾಗಿ ಸಿಬಿಎಸ್ಇ ಗಣಿತ, ವಿಜ್ಞಾನದಂತಹ ವಿಷಯಗಳಿಗೆ ಸಿದ್ಧಪಡಿಸೋ ಪ್ರಶ್ನೆ ಪತ್ರಿಕೆಗಳು ಅತ್ಯಂತ ಕಠಿಣವಾಗಿ ಇರ್ತಾವೆ ಅನ್ನೋ ಮಾತಿದೆ. ಆದ್ರೀಗ ಅದೇ ಬೋರ್ಡ್ ಕನ್ನಡದ ವಿಷಯ ಬಂದಾಗ ಎಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದು ಸರಿನಾ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಸಿಬಿಎಸ್ಇ ಬೋರ್ಡ್ನ ಈ ನಿರ್ಲಕ್ಷ್ಯ ವರ್ಷವಿಡೀ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾದಂತಾಗಿದೆ. ಸಿಬಿಎಸ್ಇ ಬೋರ್ಡ್ನ ಈ ನಡೆ ಕೇವಲ ನಿರ್ಲಕ್ಷ್ಯವಲ್ಲ, ಇದು ಕನ್ನಡ ಭಾಷೆ ಮತ್ತು ಅದನ್ನ ಓದುವ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾಡಿದ ಅಪಮಾನ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಗಳ ಮೌಲ್ಯಮಾಪನ ಆರಂಭವಾಗಿದ್ದು, ಬೋರ್ಡ್ ತನ್ನ ತಪ್ಪನ್ನ ಒಪ್ಪಿಕೊಂಡು ಮರುಪರೀಕ್ಷೆ ನಡೆಸುತ್ತಾ ಅಥವಾ ಏನೂ ಆಗಿಲ್ಲ ಎನ್ನುವಂತೆ ನುಣುಚಿಕೊಳ್ಳುವ ಕೆಲಸ ಮಾಡುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.